ಏನು ಬಂದಿದ್ದೀವಿ ಅಂದ್ರೆ ಇದು ಮೀಟಿಂಗ್ ಇದೆ ಗೊತ್ತು, ಇದೇನು ನೆಕ್ಸ್ಟ್ ಇದು ಸಾಫ್ಟ್ವೇರ್ ಆಗ್ತಾರೆ ಅಂತ ಗೊತ್ತಾಯ್ತು. ಇನ್ಫೋಸಿಸ್ ಇಲ್ಲೂ ನಾನು ಸಂಬಂಧಪಟ್ಟು ನನ್ನ ಬಿಲ್ಡಿಂಗ್ ಇದೆ, ಈ ಏರಿಯಾ ಸಂಬಂಧಪಟ್ಟ ಬಿಲ್ಡಿಂಗ್ ಇದೆ. ಬೇಕು 6 ನಂಬರ್ ಕೊಡ್ತೀನಿ, ಪತ್ರ ಬರ್ಕೊಳ್ಳಿ. ಅಲ್ಲ ಮುಂಚೆ ಬಂದು ಹೇಳ್ತಾ ಇದ್ದಾರೆ ವಿಚಾರ ಗೊತ್ತಾಗಲಿ. ಇಲ್ಲಿ ಅದೇ ತರ ಅಧ್ವಾನ ಆಗುತ್ತೆ. ಒಂದು ಬಿಲ್ ಹಾಕ್ಬೇಕಾರೆ 15 ನಿಮಿಷ ಬೇಕು ಒಂದು ಬಿಲ್ ಹಾಕೊಡಕ್ಕೆ. ಬನ್ನಿ ನೀವು ಅಷ್ಟೇ ಬನ್ನಿ, 15 ನಿಮಿಷಕ್ಕೆ ಒಂದು ಬಿಲ್ ಹಾಕ್ಬೇಕಾದ್ರೆ ಎಷ್ಟು ಕನ್ಸ್ಯೂಮರ್ ಇರ್ಬೋದು ಹೇಳಿ. ನಮ್ಗೆ ಬೇರೆ ಕೆಲಸ ಇರೋಲ್ಲ ನಮಗೆ, ಅಲ್ಲಿ ದಿನ ಆಗುತ್ತೆ, ನಾವು ಗಲಾಟೆ ಮಾಡ್ಬೋದು. ಅದರಿಂದ ಗ್ರಾಹಕರಿಗೆ ಅನುಕೂಲ ಆಗುತ್ತೆ, ಸರಳ ಮಾಡಬೇಕು, 5 ನಿಮಿಷಕ್ಕೆ ನೀವು ಎಫೆಕ್ಟ್ ಕೊಡಬೇಕು ಅನ್ನೋಕ್ಕೋಸ್ಕರ ಮಾಡ್ತಿರೋದು. ಸ್ವಲ್ಪ ಇಂಪೋಸಿಸ್ ಮಾಡಿ ಅಧ್ವಾನ ಆಗಿತ್ತು. ಸರಿ ಆಯ್ತು, ನಾನು ಒಪ್ಕೊಂಡೆ. ಇದು ಪ್ರಾಬ್ಲಮ್ ಇದೆ ಅಂತ ಗೊತ್ತು. ಇನ್ಫೋಸಿಸ್ ಎಲ್ಲರಿಗೂ ಎಲ್ಲಾನು ಬಿಲ್ಲಿಂಗ್ ಪ್ರಾಬ್ಲಮ್ಸ್ ಎಲ್ಲ ಕಡೆನೂ ಇದೆ. ಆದ್ರೆ ನಾನೊಂದು ಇದು ಕೇಳ್ತಾರೆ, ನೀವು ಯಾವಾಗಾದ್ರೂ ಈ ಪ್ರಾಬ್ಲಮ್ನ ರಿಟರ್ನ್ ಆಗಿ ಯಾವಾಗಾದ್ರೂ ಕೊಟ್ಟಿದ್ದೀರಾ? ನಿಮ್ಗೆ ನೆನ್ನೆ ಸಾಯಂಕಾಲ ಮಾತಾಡಿದ್ದೀನಿ ಮಾತಾಡೋದು ರಿಟರ್ನ್ ಕೊಟ್ಟಿದ್ದೀರಾ? ರೇಟಿಂಗ್ ಕೊಟ್ಟಿಲ್ಲ, ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ ರೇಟಿಂಗ್. ಒಂದು ನಿಮಿಷ ಇದೆ ಫಸ್ಟ್. ನಾನು ಹೇಳ್ತಾ ಇರೋದು ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ನಮ್ಮ ಸಿಮ್ ಮೀಟಿಂಗ್ಗಳಿರುವಂಥದ್ದು. ಒಂದು ಅಲ್ಲಿ ಕೊಡಿ, ಅಲ್ಲಿ ಸಾಧ್ಯ ಆಗಲ್ಲ. ನೀವು ಸೆಂಟ್ರಲ್ ಈಗ ಹೇಳಿದೆಲ್ಲ ಕಾರ್ಪೊರೇಟ್ ಆಫೀಸ್ನವ್ರು ನೀವು ಉತ್ತರ ಕೊಡಿ ಅಂತ, ಅಲ್ಲಿಂದನೇ ಉತ್ತರ ಬೇಕಲ್ಲ. ನೀವು 228733 ಅಲ್ಲಿ ಫೋನ್ ಮಾಡಿ ಎನಿ ಟೈಮ್. ರಾತ್ರಿ 2 ಗಂಟೆಗಾದ್ರೂ ನೀವು ಫೋನ್ ಮಾಡಿ, 24 hours ಓಪನ್ ಇರುತ್ತೆ. ನಮಗೆ ಇನ್ಫೋಸಿಸ್ ಸಾಫ್ಟ್ವೇರ್ ಇದೆ, ತುಂಬ ಪ್ರಾಬ್ಲಮ್ ಆಗ್ತದೆ. ಒಟ್ಟಾರೆ ನೀವೇನು ಇದನ್ನ ಅದು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಕೇಳಿ, ನಿಮ್ಗೆ ಉತ್ತರ ಸಿಗಲಿಲ್ಲ ಅಂದರೆ ನೀವು ಬನ್ನಿ ಮಾಡ್ಬೋದಲ್ಲ ಎನಿ ಟೈಮ್. ಸೊ ಅವ್ರಿಗೆ ಅಲ್ಲೇ ಸೆಂಟ್ರಲ್ಲೇ ಸಿಕ್ಬಿಡುತ್ತೆ. 22873333 ಇದು ಹೆಲ್ಪ್ಲೈನ್. ಏನು ಪ್ರಾಬ್ಲಮ್, ನೀವು ಕರೆಂಟ್ ಹೋದ್ರೂ ಫೋನ್ ಮಾಡಿ ಕೇಳ್ಕೋಬೋದು ಎಷ್ಟು ಗಂಟೆಗೆ ಬರುತ್ತೆ, ಅಥವಾ ಯಾಕೆ ಕರೆಂಟ್ ಹೋಗಿದೆ ಅಂತ ಹೇಳ್ತಾರೆ. ಅಲ್ಲಿ ಕಂಬ ಬಿದ್ದಿದೆಯಾ, ಅಥವಾ ಅದೇನು ಲೋಡ್ ಶೆಡ್ಡಿಂದ, ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಹೇಳ್ತಾರೆ. ಎನಿ ಟೈಮ್ ಫೋನ್ ಮಾಡ್ಬೋದು. ಈ ನಂಬರ್ ನಿಮ್ಮ ಅಕ್ಕಪಕ್ಕದ ಮನೆಯವರು ಕೊಡಿ ಹೆಲ್ಪ್ ಆಗಿ. ಸೊ ಇದೊಂಚೂರು ಪಬ್ಲಿಸೈಸ್ ಮಾಡ್ತಾರೆ 24x7. ಇಲ್ಲ ಬೋರ್ಡಲ್ಲಿ ಇದೆ ಇರುತ್ತೆ, ಅದು ಜನ ನೋಡಕ್ಕೆ ಹೋಗಲ್ಲ. ಇರೋ ಸಾಫ್ಟ್ವೇರ್ದು ಏನು ಮಾಡಿದ್ರೆ ಏನು ಅನುಕೂಲ ಆಗ್ತದೆ ಈಗ ಆಗ್ತಾ ಇಲ್ಲ. ಬಟ್ ಅದನ್ನ ಮಾಡಿರೋ ಒಂದು ಉದ್ದೇಶನೇ ಎಲ್ಲ ಆನ್ಲೈನ್ ಅಲ್ಲಿ ಆಗುತ್ತೆ. ನಾವು ಡಾಕ್ಯುಮೆಂಟ್ ಮೇಂಟೈನ್ ಮಾಡೋ ಅದಕ್ಕೋಸ್ಕರ ಅದನ್ನ ಮಾಡಿದ್ರು. ಆಮೇಲೆ ತುಂಬಾ ಫಾಸ್ಟ್ ಆಗಿ ಆಗಬೇಕು ವಿಷನ್ ಪ್ರಕಾರ. ಅದನ್ನೇ ಉತ್ತರ ಕೊಡೋದು ನನ್ನ ಲಿಮಿಟೇಷನ್ ಅಲ್ಲಿ. ಇದನ್ನ ಯಾಕಂದ್ರೆ ಇದೇ ಸಬ್ ಡಿವಿಷನ್ ಇಟ್ಕೊಳ್ಳಿ. ಇದು ಸಿಟಿ ಅಲ್ಲ, ಸಬ್ ಡಿವಿಷನ್ ಹಳ್ಳಿ ಅಲ್ಲ. ಈ ಇಬ್ಬಂದಿ ಈ ಜಾಗ ನಿಮ್ಗೆ ವಿಲೇಜ್ ಕೊಡ್ತೀನಿ. ಈ ಸಂಬಂಧಪಟ್ಟಿದ್ದೆ ಈ ಆಫೀಸ್ ಸಂಬಂಧಪಟ್ಟಾಗೆ ಈ ಆಫೀಸ್ ಸಂಬಂಧಪಟ್ಟಾಗೆ ವಿಲೇಜು ಕೊಡ್ತೀನಿ, ಕಾರ್ಪೊರೇಷನ್ ಕೊಡ್ತೀನಿ, ನಿಮ್ಗೆ ಪಂಚಾಯತಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಇಂಥ ಆಫೀಸ್ಗೆ ನೀವು ಅಂಥದ್ದು ಅಡ್ವೈಸ್ ಮಾಡೋದು ನೆಸೆಸಿಟಿ ಇದೆಯಾ? ಫಸ್ಟ್ ನೀವು ಹಾರ್ಟ್ ಆಫ್ ಸಿಟಿ ವಿಧಾನಸೌಧ ಫಸ್ಟ್ ಮಾಡಿ, ಅದು ಸಕ್ಸಸ್ ಮಾಡಿ, 100% ಕರೆಕ್ಟ್ ಆಗಿದೆ ಇಲ್ಲಿ ಮಾಡಿ. ಅದು ನೋಡಿ ವಿಧಾನಸೌಧದಲ್ಲಿ ಒಂದು ಕಾಲು, ಎಸ್ಟೇನ್ ಒಂದು ಕಾಲು, ಎಸ್ಟೋಲ್ಗೆ ಒಂದು ಕಾಲು, 13ಕ್ಕೆ ಒಂದು ಕಾಲು, 12ಕ್ಕೆ ಒಂದು ಕಾಲು ಕೊಟ್ಟು ಎಲ್ಲೂ ಮಕ್ಕಳಾಗಲ್ಲ. ಅದನ್ನ ಬರ್ಕೊಂಡು ಇನ್ಫೋಸಿಸ್ ಸಾಫ್ಟ್ವೇರ್ ಬಗ್ಗೆ ಸಬ್ ಡಿವಿಷನ್ ಅಲ್ಲಿ ಇನ್ಫೋಸಿಸ್ ಆಗಿರುವ ಬಗ್ಗೆ ಇಲ್ಲಿ ಬಂದಿದ್ದ ಗ್ರಾಹಕರು ಇಲ್ಲಿ ತುಂಬಾ ವಿಲೇಜ್ ಲಿಮಿಟ್. ಇಲ್ಲಿ ನಮ್ಮ 2 ವಿಲೇಜ್ ಅಂದ್ರೆ ಒಪ್ಪತ್ತಿಗೆ ಕೂಲಿ ಮಾಡೋದಿನ ಅಂತ ಜನ ಇದ್ದಾರೆ. ಅವರು 50 ರೂಪಾಯಿ ರಿಸಿಪ್ಟ್ ಕಟ್ಬಿಟ್ಟು ಎಲ್ಲ ಇಟ್ಕೊಂಡು ಅಂತ ಇಟ್ಕೊಳ್ಳಿ. ಆ ರಿಸಿಪ್ಟ್ ಕಟ್ಟೋದು ಅಂತಂದ್ರೆ ರೀಪೇಮೆಂಟ್ ಅವ್ರು ಮಾಡ್ಬೇಕಾದ್ರೆ ಯಾಕೆ ಮಾಡಕ್ ಸಾಧ್ಯ ಹೇಳಿ? ಅವ್ರು 50 ರೂಪಾಯಿ ಲೇಬರ್ ಮನುಷ್ಯ ಯಾವ ಥರ ಕಟ್ಬೋದು? ನೀವು ಸಾಫ್ಟ್ವೇರ್ ಎಲ್ಲ ಚೇಂಜ್ ಮಾಡಕ್ ಬಿದ್ದಿರಾ? ಬರೋದೇ ಇಲ್ಲ. ಬನ್ನಿ, ನಿಮ್ಗೆ 100,000 ಕೂಡ ಇವತ್ತು ನಾನು ಎಷ್ಟೇನು ಬನ್ನಿ ದಿನ ಗಲಾಟೆ ಆಫೀಸಲ್ಲಿ ದಿನ ಗಲಾಟೆ. ಅದಕ್ಕೋಸ್ಕರ ಎಲ್ಲ ಒಂದ್ ಕಡೆ ಸಕ್ಸಸ್ ಮಾಡಿ, ಬೇರೆ ಕಡೆ ಕಾಲಿಡಿ. ಅಲ್ಲ, ನಮ್ಮ ಅದೃಷ್ಟ ಚೆನ್ನಾಗಿದೆ, ಆಗಿಲ್ಲ. ನೆಕ್ಸ್ಟ್ ಆಗ್ತಾ ಇದ್ದಾರೆ, ಅದೃಷ್ಟ ಕೇಳುತ್ತೆ ಆಗುತ್ತೆ ಅಂತಾರೆ. ನೀವೆಲ್ಲ ನಿಮ್ಮ ಒಪಿನಿಯನ್ ಎಲ್ಲ ಹೈಯರ್ ಇದು ತಿಳಿಸ್ಬೇಕು. ಎಲ್ಲ ಇದೆ, ಇಂಟರ್ನೆಟ್ ಇದೆ, ಗೊತ್ತಿಲ್ಲದೆ ಇಲ್ಲಾಂದ್ರೆ SMS ಮೂಲಕ ತಿಳಿಸ್ಬೋದು, ಫೋನ್ ಮಾಡಿ ತಿಳಿಸಿ. ಈ ಥರ ನೋಡೋಣ ಏನಾದರೂ ಅದನ್ನು ಕನ್ಸಿಡರೇಷನ್ ತಗೊಂಡೇ ತಗೋತಾರೆ. ಯಾಕಂದ್ರೆ ಕನ್ಸ್ಯೂಮರ್ ಇಂದ ಬಂದರೆ ಭಾಳ ವ್ಯಾಲ್ಯೂ ಇಲ್ಲ. ಅಲ್ಲ, ನೀವು ಏನು ಮಾಡಬೇಕು ಸರ್? ನಿಮ್ಮ ಇಂಪ್ರೂವೈಸ್ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ ಹೊರತು ಇದನ್ನ ಸ್ಟಾಪ್ ಮಾಡ್ತೀವಿ, ಈಗ ಹಂಗೆ ಸಕ್ಸಸ್ ಆದ್ಮೇಲೆ ಇದು ಮಾಡ್ತೀವಿ ಅನ್ನೋದಕ್ಕೆ ಏನಾಗಿದೆ ಪ್ರಾಬ್ಲಮ್? ನಿಮ್ಮ MRಗಳು ಬರ್ತಾರೆ ಬಾಕಿ ಅಂತ ಇರುತ್ತಲ್ಲ, ಏನಪ್ಪ ಇದು ಬಾಕಿ ಇದೆಯಲ್ಲ ಓದ್ತಿಲ್ಲ, ನನ್ನೇ ಕೇಳ್ತೀರಾ ಬಾಕ್ಸ್ ಅಂತಾರೆ. ಅವಾಗ ನನ್ನಂತ BP ನಿಂತಿರುತ್ತೆ. ಏನೋ ಬೋಡಿ ಮನೆ ಹಂಗೆ ಮಾತಾಡ್ತೀವಿ ಅಂತೀನಿ ನಾನು. ನಾನು ಮಾತಾಡೋದು ಹಾಗೇನೆ ಅಲ್ವಾ?
ಆಟಿಟ್ಯೂಡಿನಲ್ ಇಶ್ಯೂ ಪ್ಯೂರ್ಲಿ ಅದನ್ನೇ ನಾನು ಸರ್ ಈ ಥರ ಇನ್ಫೋಸಿಸ್ ಏನೋ ಹೊಸ ಸಾಫ್ಟ್ವೇರ್ ಹಾಕಿದ್ದಾರೆ ಸರ್ ನಿಮಗೆ ಮಾಹಿತಿ ಇಲ್ಲ ಆಫೀಸ್ಗೆ ಹೋಗಿ ಕೇಳಿದ್ರೆ ಖಂಡಿತವಾಗ್ಲೂ ಅವ್ರು ಆಫೀಸ್ಗೆ ಹೋಗಿ ಕೇಳ್ತಾರೆ ಅವ್ರು ಮಾಡ್ತಿರೋದಿಲ್ಲ. ದಟ್ ಇಸ್ ಆಟಿಟ್ಯೂಡಿನಲ್ ಇಶ್ಯೂ ನಾಟ್ ಸಾಫ್ಟ್ವೇರ್ ಇಶ್ಯೂ. ತಪ್ಪಾಗಿರೋ ನಿಜ, ಸಾಫ್ಟ್ವೇರ್ ತಪ್ಪಾಗಿದೆ. ಅದು ನಾನು ಹೆಂಗೆ ಮಾತಾಡ್ತೀನಿ ಅನ್ನೋದ್ರ ಮೇಲೂ ಹೋಗುತ್ತೆ. ನಾನು ಜೋರಾಗಿ ಮಾತಾಡಿದ್ರೆ ಅವರು ಜೋರಾಗಿ ಮಾತಾಡ್ತಾರೆ, ನಾನು ಅದನ್ನು ನಿಧಾನವಾಗಿ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಎಲ್ಲ ಹೌದು ನಾನು ಆಫೀಸ್ಗೆ ಹೋಗಿ ಕೇಳ್ಬೋದು ಅನ್ನೋ ಮನಸ್ಥಿತಿ ಅವ್ರಿಗೆ ಬರುತ್ತೆ. ನಮ್ಮ ಸೈಡಿಂದ